ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ. ಅಧ್ಯಾಯ 13 ಸಾಮ್ರಾಜ್ಯದ ಸ್ಥಾಪನೆ ಮತ್ತು ಅದು ಹೇಗೆ ಪ್ರಕಟಗೊಳ್ಳುತ್ತದೆ. ಪುಟ 424. ಮುಂದಿನ ಶೀರ್ಷಿಕೆ ಕಬ್ಬಿಣ ಕೋಲಿನ ಆಳ್ವಿಕೆಯು ದ ರೂಲ್ ಆಫ್ ದಿ ಐರನ್ ರಾಡ್. ಸಾಮಾನ್ಯ ಸಲ್ಲಿಕೆಯಿಂದ ನೀತಿವಂತ ಕ್ರಮವನ್ನು ಸ್ಥಾಪಿಸುವವರೆಗೆ ರಾಷ್ಟ್ರಗಳು ಬಲದಿಂದ ತಡೆ ಇಲ್ಲದ ಅಧಿಕಾರದಿಂದ ಆಳಲ್ಪಡುತ್ತವೆ. ಪ್ರತಿಯೊಬ್ಬನ ಮೊಣಕಾಲು ಬಾಗಬೇಕು, ಪ್ರತಿ ನಾಲಿಗೆಯೂ ದೈವಿಕ ಶಕ್ತಿ ಮತ್ತು ವೈಭವವನ್ನು ಹರಕೆ ಮಾಡಬೇಕು ಮತ್ತು ಬಾಹ್ಯ ವಿಧೇಯತೆ ಕಡ್ಡಾಯವಾಗಿರುತ್ತದೆ. ಬರೆದಿರುವಂತೆ ಅವನು ರಾಷ್ಟ್ರಗಳನ್ನು ಕಬ್ಬಿಣದ ಕೋಲಿನಿಂದ ಆಳುವನು, ಮಣ್ಣಿನ ಮಡಕೆಗಳು ಒಡೆಯುವಂತೆ ಅವರ ಬಲ ಮುರಿದು ಹೋಗುವುದು ಎಂದು ಬರೆಯಲಾಗಿದೆ. ಪ್ರಕಟಣೆ 2:27. ಈ ಹೊಡೆಯುವುದು ಮತ್ತು ಮುರಿಯುವುದು ಮುಯ್ಯಿ ತೀರಿಸುವ ದಿನಕ್ಕೆ ಸೇರಿದೆ ಮತ್ತು ಅಧಿಕಾರ ಮತ್ತು ಕೋಲು ಇನ್ನೂ ಸಹಸ್ರಮಾನದ ಯುಗದಲ್ಲಿ ಉಳಿಯುತ್ತದೆಯಾದರೂ ಅವುಗಳ ಬಳಕೆಯು ಬಹುಶಃ ಅನಗತ್ಯವಾಗಿರುತ್ತದೆ, ಏಕೆಂದರೆ ಎಲ್ಲಾ ಮುಕ್ತ ವಿರೋಧವನ್ನು ಮಹಾಸಂಕಟದ ಕಾಲದಲ್ಲಿ ಸಂಪೂರ್ಣವಾಗಿ ಖಂಡಿಸಲಾಗುತ್ತದೆ. ಪ್ರವಾದಿಯವರು ಈ ವಿಷಯವನ್ನು ಪ್ರಸ್ತುತಪಡಿಸುತ್ತಿದ್ದಂತೆ, ಈ ಹೊಡೆಯುವ ಸಮಯದಲ್ಲಿ ದೇವರು ಬಡಬಡಿಸುವವರನ್ನು, ಗಲಾಟೆ ಮಾಡುವವರನ್ನು ಸ್ವಯಂ ದೃಢವಾದ ಮಾನವೀಯತೆಗೆ ಹೇಳುತ್ತಾನೆ. ಸ್ಥಿರವಾಗಿರಿ ಮತ್ತು ಬಿಡಿರಿ, ನಾನೇ ದೇವರು, ಲೋಕದ ಸಮಸ್ತ ಜನಗಳಿಗೂ ಸರ್ವಾಧಿಪತಿಯೂ ನಾನೇ ಎಂದು ತಿಳಿದುಕೊಳ್ಳಿರಿ. ಕೀರ್ತನೆ 46:10. ಆದಾಗ್ಯೂ ಜನಾಂಗದ ಪ್ರತಿಯೊಬ್ಬ ವ್ಯಕ್ತಿಯು ಎಲ್ಲಾ ಚಿಕ್ಕ ಮತ್ತು ದೊಡ್ಡ ವ್ಯವಹಾರಗಳಲ್ಲಿ ಮಾರ್ಗಕ್ಕೆ ನ್ಯಾಯವನ್ನು ಮತ್ತು ನೀತಿಯನ್ನು ಲಂಬಕ ಸೂತ್ರವಾಗಿ ಮಾಡುವುದು ಇಡೀ ಸಹಸ್ರಮಾನದ ಯುಗದ ಕೆಲಸವಾಗಿರುತ್ತದೆ. ಹೀಗೆ ತನ್ನ ಚುನಾಯಿತ ಒಡಂಬಡಿಕೆಯ ಸೇವಕ, ಮಹಾನ್ ಪ್ರವಾದಿ, ಮಹಾಬೋಧಕ ಮತ್ತು ರಾಜನ ಮೂಲಕ ದೇವರಿಂದ ಕಲಿಸಲಾಗುವುದು. ಶಿಕ್ಷಕನ ಅರ್ಥದಲ್ಲಿ ಪ್ರವಾದಿ, ಗವರ್ನರ್ನ ಅರ್ಥದಲ್ಲಿ ರಾಜ, ಮಧ್ಯಸ್ಥನ ಅರ್ಥದಲ್ಲಿ ಯಾಜಕ, ವಿಮೋಚನೆಯ ನಂತರ ಜನರ ವಕೀಲ ಮತ್ತು ದೈವಿಕ ಅನುಗ್ರಹದ ವಿತರಕನಾಗಿ ಈ ಕಾರ್ಯಭಾರದಿಂದ ಒಂದಾಗಿರುತ್ತದೆ. ಆತನ ವಿಷಯದಲ್ಲಿ ನೀನು ಸದಾಕಾಲವೂ ಮೆಲ್ಕಿಜೆದೇಕನ ತರಹದ ಯಾಜಕನಾಗಿದ್ದಿ ಎಂದು ಹೇಳಿದೆಯಲ್ಲ. ಅವನೇ ಯೆಹೋವನ ಆಲಯವನ್ನು ಕಟ್ಟಿಸಿ ರಾಜ ವೈಭವವನ್ನು ತಾಳಿ ತನ್ನ ಸಿಂಹಾಸನದಲ್ಲಿ ಆಸೀನನಾಗಿ ಆಳುವನು. ಯಾಜಕನು ತನ್ನ ಸಿಂಹಾಸನದಲ್ಲಿ ಕೂಡ್ರುವನು. ಇಬ್ರಿಯ 7:17, ಜಕರ್ಯ 6:13, ಅಪೊಸ್ತಲರ ಕೃತ್ಯಗಳು 3:22, ಧರ್ಮೋಪದೇಶ ಕಾಂಡ 18:15. ಜ್ಞಾನ ವ್ಯಕ್ತಿತ್ವವುಳ್ಳ ರಾಜನು ಘೋಷಿಸಿದಂತೆ, ಸದ್ಯೋಚನೆಯೂ ಸುಜ್ಞಾನವೂ ಸಾಮರ್ಥ್ಯವೂ ನನ್ನಲ್ಲಿವೆ, ವಿವೇಚನೆಯೂ ನನ್ನವೇ. ನನ್ನ ಸಹಾಯದಿಂದ ರಾಜರು ಆಳುವರು, ಅಧಿಪತಿಗಳೂ ಸಹ ನ್ಯಾಯ ತೀರಿಸುವರು. ನನ್ನ ಮೂಲಕ ಪ್ರಭುಗಳು, ನಾಯಕರು, ಅಂತೂ ಭೂಪತಿಗಳೆಲ್ಲರೂ ದೊರೆತನ ಮಾಡುವರು. ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ, ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು. ನನ್ನಲ್ಲಿ ಧನಘನತೆಗಳೂ ಶ್ರೇಷ್ಠ ಸಂಪತ್ತೂ ನೀತಿಯೂ ಇರುತ್ತದೆ. ನನ್ನಿಂದಾಗುವ ಫಲವು ಬಂಗಾರಕ್ಕಿಂತಲೂ ಹೌದು, ಅಪರಂಜಿಗಿಂತಲೂ ಉತ್ತಮ. ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ. ನಾನು ಹಿಡಿದಿರುವ ದಾರಿಯು ನೀತಿಯೇ, ನ್ಯಾಯ ಮಾರ್ಗದಲ್ಲಿಯೇ ನಡೆಯುತ್ತೇನೆ. ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಧನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸಗಳನ್ನು ತುಂಬಿಸುವೆನು. ಯಾವನು ನನ್ನನ್ನು ಹೊಂದುತ್ತಾನೋ ಅವನು ಜೀವವನ್ನು ಹೊಂದುತ್ತಾನೆ, ಯೆಹೋವನ ಕಟಾಕ್ಷಕ್ಕೆ ಗುರಿಯಾಗುವನು. ಯಾವನು ನನಗೆ ತಪ್ಪು ಮಾಡುತ್ತಾನೋ ಅವನು ತನ್ನ ಆತ್ಮಕ್ಕೆ ಕೇಡು ಮಾಡಿಕೊಳ್ಳುತ್ತಾನೆ. ನನ್ನನ್ನು ಹಗೆ ಮಾಡುವವರೆಲ್ಲರೂ ಮರಣವನ್ನು ಪ್ರೀತಿಸುತ್ತಾರೆ. ಜ್ಞಾನೋಕ್ತಿ 8:14-21 ಹಾಗೂ 35 ಹಾಗೂ 36ನೇ ವಚನ. ಮುಂದಿನ ಶೀರ್ಷಿಕೆ ಇಸ್ರೇಲ್ ಒಂದು ದೃಷ್ಟಾಂತ. ಇಸ್ರೇಲ್ ಆನ್ ಇಲಿಸ್ಟ್ರೇಷನ್. ಇಸ್ರಾಯೇಲಿನಲ್ಲಿ ದೈವಿಕ ಸರ್ಕಾರದ ಕಾರ್ಯಾಚರಣೆಯನ್ನು ನೋಡಲು ಜಗತ್ತಿಗೆ ಸಮಯವನ್ನು ನೀಡಲಾಗುವುದು ಮತ್ತು ಅದರ ಪ್ರಾಯೋಗಿಕ ಪ್ರಯೋಜನಗಳು ಆಗಿನ ಪ್ರಚಲಿತ ಅರಾಜಕತೆಗೆ ವ್ಯತಿರಿಕ್ತವಾಗಿ ಎಲ್ಲಾ ರಾಷ್ಟ್ರಗಳ ಬಹುಪಾಲು ರಾಜ್ಯ ಆಳ್ವಿಕೆಯನ್ನು ಬಯಸುತ್ತವೆ. ಆ ಸಮಯದಲ್ಲಿ ಇಸ್ರಾಯೇಲ್ಯರನ್ನು ಉದ್ದೇಶಿಸಲಾದ ಪ್ರವಾದಿಯ ಮಾತುಗಳಲ್ಲಿ ಇದನ್ನು ಪ್ರಭಾವಯುಕ್ತವಾಗಿ ಚಿತ್ರಿಸಲಾಗಿದೆ.